ನಲ್ಲಿ ಮೊದಲ ಪಂದ್ಯ ಆಡೋದಕ್ಕೆ RCB ರೆಡಿಯಾಗಿದೆ. ಆದರೆ ಈಗ ರೆಡ್ ಆರ್ಮಿಗೆ ಒಂದು ಭಯ ಶುರುವಾಗಿದೆ. ಅದು ತಮ್ಮವರೇ ತಮಗೆ ಮುಳುವಾಗುವಂತಹ ಭಯ. ಹಾಗಾದ್ರೆ RCB ಹುಡುಗರ ಭಯಕ್ಕೆ ಕಾರಣವಾದ್ರೂ ಏನು? ಬನ್ನಿ ಆ ಕುರಿತ ಒಂದು ವರದಿದೆ, ನೋಡ್ತಾ ಹೋಗೋಣ. CSK ವಿರುದ್ಧದ ಮೊದಲ ಪಂದ್ಯದಲ್ಲಿ RCB ಗೆಲ್ಲುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಯಿತು. ಚಪಾಕ್ನಲ್ಲಿ RCBಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಇವತ್ತು ಕೆಂಪಂಗಿ ಹುಡುಗರು ಮತ್ತೊಂದು ಬಿಗ್ ಫೈಟ್ಗೆ ಸಜ್ಜಾಗಿದ್ದಾರೆ. ಇವತ್ತು ಗೆಲ್ಲೋದು RCBನೇ ಅಂತೆ. ಈ ಬಿಗ್ ಫೈಟ್ಗೆ ನಮ್ಮ ಚಿನ್ನಸ್ವಾಮಿ ಮೈದಾನ ಕೂಡ ರೆಡಿ ಆಗಿದೆ. ಮೊದಲ ಪಂದ್ಯದಲ್ಲಿ ಸೋತಿರುವ ಬೆಂಗಳೂರು ಹುಡುಗರಿಗೆ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ತವರಿನಲ್ಲಿ ಪಂದ್ಯ ನಡೀತಾ ಇದೆ. ಒಂದು ಅದ್ಭುತ ಗೆಲುವಿಗಾಗಿ ಕೆಂಪಂಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇನ್ನು ಮೊದಲ ಪಂದ್ಯದಲ್ಲಿ ಸೋತಿರುವ ಬೆಂಗಳೂರು ತವರು ನೆಲದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದೆ. ಇನ್ನು RCBಗೆ ತವರು ನೆಲದಲ್ಲೇ ಟಕ್ಕರ್ ಕೊಡೋದಕ್ಕೆ ಪ್ರೀತಿ ಹುಡುಗರು ಸಜ್ಜಾಗಿದ್ದಾರೆ. ಆದ್ರೆ RCB ಆರ್ಮಿಗೆ ಈ ಒಂದು ಭಯ ಕಾಡ್ತಾ ಇದೆ. ತಮ್ಮವನೇ ವಿಲನ್ ಆಗೋ ಭೀತಿ ರೆಡ್ ಆರ್ಮಿಗೆ ಕಾಡ್ತಾ ಇದೆ. RCBಗೆ ಕಾಡ್ತಿದೆ ಆತನ ಭಯ. ಬೆಂಗಳೂರು ವಿರುದ್ಧ ತಿರುಗಿ ಬೀಳ್ತಾನ ಪಟೇಲ್. ಈಗ ನಿಮಗೆ ಯಾರು ಈ ಪಟೇಲ್ ಅನ್ನೋ ಪ್ರಶ್ನೆ ಹೇಳಬಹುದು. ಈ ಪಟೇಲ್ ಬೇರೆ ಯಾರೂ ಅಲ್ಲ, RCBಯ ಮಾಜಿ ಆಟಗಾರ ಹರ್ಷಲ್ ಪಟೇಲ್. ಹೌದು, ಹರ್ಷಲ್ ಪಟೇಲ್ ಕಳೆದ IPL ತನಕ RCBಯಲ್ಲೇ ಇದ್ರು. RCBಯ ನಂಬಿಕಸ್ಥ ಭಂಟನಾಗಿದ್ರು. RCBಗಾಗಿ ಅದ್ಭುತ ಗೆಲುವು ತಂದು ಕೊಟ್ಟಿದ್ದಾರೆ. ಆದ್ರೆ ಈ ಪಟೇಲ್ ಸಾಹೇಬ್ರು ಕಳೆದ IPL ನಲ್ಲಿ ಯಾಕೋ ಏನೋ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು. ಹರ್ಷಲ್ ಜೋಳಿಗೆಗೆ ವಿಕೆಟ್ ಬೀಳ್ತಾನೆ ಇರಲಿಲ್ಲ. ಹೀಗಾಗಿ ಈ ದುಬಾರಿ ಪ್ಲೇಯರ್ ಅನ್ನ RCB ರಿಲೀಸ್ ಮಾಡಿತ್ತು. ಈಗ ಪಟೇಲ್ ಪಂಜಾಬ್ ತಂಡದಲ್ಲಿದ್ದಾರೆ. ಕಳೆದ ಪಂದ್ಯದಲ್ಲಿ 2 ವಿಕೆಟ್ ಕೂಡ ಪಡೆದಿದ್ದಾರೆ. ಅಂದಹಾಗೆ ಈಗ ಬೆಂಗಳೂರು ಹುಡುಗರಿಗೆ ಹರ್ಷಲ್ ಪಟೇಲ್ ಭಯ ಶುರುವಾಗಿದೆ. ಯಾಕೆ ಅಂದ್ರೆ ಪಟೇಲ್ 2012ರಿಂದ 2017ರವರೆಗೆ RCB ತಂಡದ ಭಾಗವಾಗಿದ್ರು. ಇದಾದ್ಮೇಲೆ ಈ ಸ್ಪೀಡ್ ಸ್ಟಾರ್ ಅನ್ನ RCB ರಿಲೀಸ್ ಮಾಡಿತ್ತು. ನಂತರ 2021ರಲ್ಲಿ ಬೆಂಗಳೂರು ಫ್ರಾಂಚೈಸಿ ಮತ್ತೊಮ್ಮೆ ಹರ್ಷಲ್ ಪಟೇಲ್ ರನ್ನ ಖರೀದಿ ಮಾಡಿತು. ಈ ಹರ್ಷಲ್ ಪಟೇಲ್ ಹತ್ರ 8 ವರ್ಷ ಕೆಂಪಂಗಿ ಫ್ಯಾಮಿಲಿಯಲ್ಲೇ ಇದ್ರು. ಹೀಗಾಗಿ RCBಯ ಪ್ಲಸ್ಸು ಮೈನಸ್ಸು ಎಲ್ಲ ಈ ಆಟಗಾರನಿಗೆ ಗೊತ್ತು. RCBಯ ಘಟಾನುಘಟಿ ಆಟಗಾರರ ಆಟಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅನ್ನೋದು ಹರ್ಷಲ್ ಪಟೇಲ್ಗೆ ಚೆನ್ನಾಗಿ ಗೊತ್ತು. ಹೀಗಾಗಿ RCBಯನ್ಸ್ ಪಟೇಲ್ ಸಾಹೇಬ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. CSK ವಿರುದ್ಧ ಸ್ಟಾರ್ ಆಟಗಾರರು ಫ್ಲಾಪ್ ಆಗಿದ್ರು. ಸ್ಟಾರ್ ಬೌಲರ್ಸ್ ದುಬಾರಿಯಾಗಿದ್ರು. ಇಲ್ಲಿ ಪ್ರತಿಯೊಂದು ಮ್ಯಾಚ್ ಕೂಡ ಕೆಂಪಂಗಿ ಆಟಗಾರರಿಗೆ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಕೊನೆಯಲ್ಲಿ ಪ್ಲೇ ಆಫ್ಗಾಗಿ ಗುದ್ದಾಡಬೇಕಾಗತ್ತೆ. ಪಂಜಾಬ್ ಕೂಡ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಲೈನ್ಅಪ್ ಬಲಿಷ್ಠವಾಗಿದೆ. ಇನ್ನು RCBಯ ಆಟಗಾರನೇ RCBಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸರಿಯಾದ ಪ್ಲಾನ್ ನೊಂದಿಗೆ ಕಣಕ್ಕಿಳಿಯಬೇಕು. ಇಲ್ಲ ಅಂದ್ರೆ ಮತ್ತೊಂದು ಸೋಲು ಗ್ಯಾರಂಟಿ ಅಂತಿದ್ದಾರೆ ಕ್ರಿಕೆಟ್ ಪಂಡಿತರು. ಎನಿವೆ RCB ಆರ್ಮಿಗೆ ವಿಶ್ ಮಾಡೋಣ ಅಲ್ವಾ? ಆಲ್ ದಿ ಬೆಸ್ಟ್ RCB. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.